ಸರಸ್ವತಿ ಕ್ಷೇತ್ರದಲ್ಲಿ ಲಕ್ಷ್ಮಿ ಆಟ ನಡೆಯಲ್ಲ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಗೆ ಟಿಕೆಟ್ ಸಿಗಲು ಲಕ್ಷ್ಮಿ ಕಟಾಕ್ಷವೇ ಕಾರಣ. ಆದರೆ ಇದು ಸರಸ್ವತಿ ಕ್ಷೇತ್ರ, ಇಲ್ಲಿ ಲಕ್ಷ್ಮಿ ಆಟ ನಡೆಯೋದಿಲ್ಲ ಎಂದು ಕಾಂಗ್ರೆಸ್ ವಕ್ತಾರ ಎಚ್.ಎ. ವೆಂಕಟೇಶ್ ವ್ಯಂಗ್ಯವಾಡಿದ್ರು. ಮೈಸೂರು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೇಲ್ಮನೆಗೆ ಚುನಾವಣೆ ನಡೀತಾ ಇದೆ, ಇಲ್ಲಿ ಬುದ್ಧಿವಂತರು ವಾಗ್ಮಿಗಳು ಪ್ರವೇಶ ಮಾಡುವಂತಹ ಸ್ಥಳ. ಆದರೆ ಜೆಡಿಎಸ್ ಲಕ್ಷ್ಮಿ ಕಟಾಕ್ಷದಿಂದ ಯಾವ ಅರ್ಹತೆಯೂ ಇಲ್ಲದ ವ್ಯಕ್ತಿಗೆ ಟಿಕೆಟ್ ನೀಡಿದೆ. ಆದರೆ ಶಿಕ್ಷಕರನ್ನ ಪ್ರತಿನಿಧಿಸುವ ಈ ಸರಸ್ವತಿ ಕ್ಷೇತ್ರದಲ್ಲಿ ಲಕ್ಷ್ಮಿ ಆಟ ನಡೆಯೋದಿಲ್ಲ ಅಂತ ಹೇಳಿದ್ರು. ಇವತ್ತು ವಿವೇಕಾನಂದ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ಲಕ್ಷ್ಮಿ ನೋಡ್ ಕೊಟ್ಟಿದ್ದಾರೆ. ಸರಸ್ವತಿ ಕ್ಷೇತ್ರದಲ್ಲಿ, ಸರಸ್ವತಿ ಅಂದ್ರೆ ಶಿಕ್ಷಕರ ಕ್ಷೇತ್ರ, ಸರಸ್ವತಿ ಕ್ಷೇತ್ರದಲ್ಲಿ ಲಕ್ಷ್ಮಿ ಆಟ ನಡೆಯಲ್ಲ. ಸರಸ್ವತಿ ಕ್ಷೇತ್ರದಲ್ಲಿ ಲಕ್ಷ್ಮಿ ಆಟ ನಡೆಯಲ್ಲ. ನನಗೆ ಅನ್ನಿಸ್ತಾ ಇದೆ, ಮರ್ತುಬೇಗೌಡ್ರು ಏನಾದ್ರು JDS ಅಲ್ಲಿ ಉಳ್ಕೊಂಡಿದ್ರೆ ಲಕ್ಷ್ಮಿ ಪ್ರಭಾವ ಅವ್ರಿಗೆ ಟಿಕೆಟೇ ಸಿಗ್ತಾ ಇರಲಿಲ್ಲ. ಈಗ ವಿವೇಕಾನಂದ ಅವ್ರನ್ನ ಅವರು ಕ್ಯಾಂಡಿಡೇಟ್ ಮಾಡಿದಾರಲ್ಲ, ಅದನ್ನೊಂಚೂರು ಯೋಚನೆ ಮಾಡ್ಬಿಟ್ರೆ ಮರ್ತುಬೇಗೌಡ್ರಿಗೆ JDS ಅಲ್ಲಿ ಟಿಕೆಟೇ ಕೊಡ್ತಾ ಇರಲಿಲ್ಲ. ಬಹಳ ಒಳ್ಳೆ ಕೆಲಸ ಮಾಡಿದ್ರು ಅವರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ, ಮತ್ತೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರನ್ನ, ಮತ್ತೆ ಗೃಹ ಮಂತ್ರಿ ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಬಹಳ ಹಿಂದನೆ ಅವರು ಕಾಂಗ್ರೆಸ್ ಅಲ್ಲಿ ಬಂದ್ರು. ಇಲ್ಲ ಅಂದ್ರೆ 2 ಸಾರಿ ಗೆದ್ದಂತ ನಮ್ಮ ಮರ್ತುಬೇಗೌಡ್ರಿಗೆ ಟಿಕೆಟ್ ಕೊಡ್ತಿರ್ಲಿಲ್ಲ. ಲಕ್ಷ್ಮಿ ಮುಂದೆ ಅವರು ಮಂಕಾಗ್ಬಿಡೋರು, ಲಕ್ಷ್ಮಿ ಮುಂದೆ ಮರ್ತುಬೇಗೌಡರು ಕೂಡ ಮಂಕಾಗ್ಬಿಡೋರು. ಆದ್ರಿಂದ ಇಡೀ ಶಿಕ್ಷಣ ಕ್ಷೇತ್ರವನ್ನ, ದಕ್ಷಿಣ ಪದವೀಧರ ಕ್ಷೇತ್ರವನ್ನ, ಅದರ ಪಾವಿತ್ರತೆಯನ್ನ ಇವತ್ತು ಹಾಳು ಮಾಡಿದ್ದಾರೆ. ಶಿಕ್ಷಕರು ಇದನ್ನ ಗಮನಿಸ್ತಾ ಇದ್ದಾರೆ. ಮರ್ತುಬೇಗೌಡರು ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ 30 ವರ್ಷಗಳಿಂದ ಅವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. 4 ಬಾರಿ ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಅವ್ರ ಮೇಲೆ ಯಾವುದೇ ಆಪಾದನೆಗಳಿಲ್ಲ. ಫ್ರೆಂಡ್ಲಿ ವಿತ್ ಟೀಚರ್ಸ್, ಶಿಕ್ಷಕರ ಸ್ನೇಹಿಯಾಗಿದ್ದಾರೆ ಅವರು. ಆ ಕಾರಣದಿಂದ ಇವ್ರು ಏನೇ ತಂತ್ರ ಕುತಂತ್ರಗಳನ್ನು ಮಾಡಿದ್ರು ಕೂಡ ಈಗಾಗಲೇ ಈ ಅಪವಿತ್ರ ಮೈತ್ರಿಯನ್ನ ಶಿಕ್ಷಕರು ಗಮನಿಸ್ತಾ ಇದ್ದಾರೆ. ಆ ಕಾರಣದಿಂದ ಈ ಬಾರಿ ಕೂಡ ಮರ್ತುಬೇಗೌಡರು ವಿಧಾನ ಪರಿಷತ್ತಿನಲ್ಲಿ ಆಯ್ಕೆ ಆಗ್ತಾರೆ. ಈಗಾಗಲೇ ಶಿಕ್ಷಕರು ಅವ್ರ ಪರ ಹೋರಾಟ ಮಾಡ್ತಾ ಇದ್ದಾರೆ.